ಕೊರೋನಾ ಮುಕ್ತ ಜಿಲ್ಲೆಯಾಗುವತ್ತ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣ ಆಗಿದ್ದ ಹೇಗೆ, ಕೊರೋನಾ ಕಂಟ್ರೋಲ್ಗೆ ಜಿಲ್ಲಾಡಳಿತ ಕೈಗೊಂಡಂತ ಕ್ರಮಗಳೇನು, ಇದೆಲ್ಲವೂ ಕೂಡ ಪ್ರಶ್ನೆ ಇತ್ತು. ಯಾಕೆಂದ್ರೆ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಕೊರೋನಾ ಕಂಟ್ರೋಲ್ಗೆ ಬಂದಿದ್ದಂಥದ್ದು ಅದು ಮೈಸೂರು ಜಿಲ್ಲೆಯಲ್ಲಿ 88 ಪ್ರಕರಣಗಳು ದಾಖಲಾಗಿದ್ವು. ಈಗ ಆಲ್ರೆಡಿ 77 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಅಧಿಕಾರಿಗಳೇ ಕಾರಣ. ಡಿಸಿ ಅಭಿರಾಮ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಕೊರೋನಾ ಆಪರೇಷನ್ ಅನ್ನ ಮಾಡಲಾಯಿತಲ್ಲಿ. ಮೈಸೂರಿನಲ್ಲಿ ಒಂದಂಕಿಗೆ ಇಳಿದಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಅಲ್ಲಿನ ಡಿಸಿ ಅಂತೂ ಸಾಕಷ್ಟು ಹರಸಾಹಸ ಪಟ್ಟರು, ಎಲ್ಲದಕ್ಕೂ ಕೂಡ ಸಾಕಷ್ಟು ಮುಂಜಾಗ್ರತೆಯನ್ನ ವಹಿಸಿದ್ರು. ಯಾಕೆಂದ್ರೆ ಅಲ್ಲಿ 2-3 ಪ್ರಕರಣಗಳು ಪ್ರಮುಖವಾಗಿ ಇರುವಂತದ್ದು. ಜುಬಿಲೆಂಟ್ ಕಾರ್ಖಾನೆಯಿಂದ ಆದಂತ ಕೊರೋನಾ ಸೋಂಕಾಗಿರ್ಬೋದು, ತಬ್ಲಿಗಿಗಳಿಂದ ಬಂದಂತ ಸೋಂಕಾಗಿರ್ಬೋದು, ಹಾಗೆ ವಿದೇಶಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿಗೆ ಬಂದ್ರು. ಸೊ ಹೀಗಾಗಿ ಇದೆಲ್ಲ ಅಲ್ಲಿ ಒಂದು ದೊಡ್ಡ ಮಟ್ಟದ ಸವಾಲಾಗಿತ್ತು. ಯಾವ ರೀತಿಯಾಗಿ ತಡೆಗಟ್ಟೋದು, ಯಾವ ರೀತಿಯಾಗಿ ನಿಯಂತ್ರಣ ಮಾಡೋದು ಅನ್ನೋದು ಸವಾಲಾಗಿತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಶ್ರಮವನ್ನ ಹಾಕಿದಂತ ಹಿನ್ನೆಲೆಯಲ್ಲಿ ಇವತ್ತು ಒಂದಂಕಿಗೆ ಇಳಿದಿದೆ ಮೈಸೂರು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ. ಡಬಲ್ ಡಿಜಿಟ್ ಅನ್ನ ದಾಟಿತ್ತು. ಅದರಲ್ಲೂ ಡಬಲ್ ಡಿಜಿಟ್ ಅಂದ್ರೆ 88 ಜನ ಸೋಂಕಿತರು ಇದ್ದಿದ್ದಂಥದ್ದು ಅದು ಈಗ ಕೊರೋನಾ ಮುಕ್ತವಾಗುವಂತ ಜಿಲ್ಲೆಗೆ ಸೇರ್ಪಡೆ ಆಗ್ಲಿಕ್ಕೆ ಇನ್ನೊಂದು 2-3 ದಿನಗಳು ಕಾಯ್ಬೇಕಾಗಿದೆ ಅಷ್ಟೇ. ಎಲ್ಲರೂ ಕೂಡ ಡಿಸ್ಚಾರ್ಜ್ ಆದಂತೆ ಆಗುತ್ತೆ ಅಲ್ಲಿ. ಸೊ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಂತ ಹಿನ್ನೆಲೆಯಲ್ಲಿ ಈ ಒಂದು ಹೆಮ್ಮಾರಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಯ್ತು ಮೈಸೂರು ಜಿಲ್ಲೆಯಲ್ಲಿ. ಡಿಸಿ ನೇತೃತ್ವದಲ್ಲಿ ಕೊರೋನಾ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಸಾಕಷ್ಟು ಶ್ರಮವನ್ನ ಹಾಕಿದ್ರು. ಹಾಗೆ ವೈದ್ಯರು ಕೂಡ ಸಾಕಷ್ಟು ಶ್ರಮವನ್ನ ಹಾಕಿದಂಥದ್ದು. ಸೊ ಹೀಗಾಗಿನೇ ಮೈಸೂರು ಜಿಲ್ಲೆಯಲ್ಲಿ ಹತೋಟಿಗೆ ತರಲಾಯಿತು ಕೊರೋನಾ. ದಿನದಿಂದ ದಿನಕ್ಕೆ ಅವಾಗಂತೂ 5 ಪ್ರಕರಣ 10 ಪ್ರಕರಣ ಈ ರೀತಿಯಾಗಿ ವರದಿ ಆಗ್ತಾನೆ ಬರ್ತಾ ಇತ್ತು. ಸೊ ಹೀಗಾಗಿ 88 ಕೊರೋನಾ ಸೋಂಕಿತರು ಪತ್ತೆ ಆಗಿದ್ರು ಅಲ್ಲಿ. ಈಗ ಕಂಪ್ಲೀಟ್ ಆಗಿ ಸಿಂಗಲ್ ಡಿಜಿಟ್ಗೆ ಅದು ಇಳಿದಿದೆ.